ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ 4 ಬಗೆಯ ಉತ್ತರ ಕರ್ನಾಟಕದ ಸ್ಪೆಷಲ ಹಿಂಡಿಗಳನ್ನ ಮಾಡತ್ತನಂತ್ರಿ. ಹಿಂಡಿನೂ ಅನ್ಬೋದು, ಇಲ್ದಿರ ಚಟ್ನಿ ಪುಡಿಯರು ಅನ್ಬೋದು. ಈಗಿಲ್ಲೇ ಫಸ್ಟ್ ತೋರಿಸೋದು ಗುರೆಳು ತೋರ್ಸತ್ತೇನೆ ರೀ. ಸಣ್ಣ ಉರಿ ಒಳಗೆ ರೀ ಅಷ್ಟೂ ಇಲ್ಲೇ ಹುರ್ಕೊಂಬಿಡ್ರು. ಎಷ್ಟಪ್ಪ ಅಂದರೆ ನಮ್ಮ ಕೈಗೆ ಬಿಸಿ ತಾಕಬೇಕು, ಅಷ್ಟಾದ್ರೆ ಇದ್ರ ಕೆಲಸ ಮುಗೀತು. ಇನ್ನು ಅದನ್ನು ತೆಗೆದಿಟ್ರಿ ಅದ ಬಾಳ್ಗಿಗೆ ನಾ ಇಲ್ಲೇ ಶೇಂಗಾ ಕಾಳು ಹಾಕತ್ತೇನೆ. ಶೇಂಗಾ ರೀ ಒಂಚೂರು ಸಣ್ಣ ಸೈಜ್ ಅದಾವೆ, ಯಾಕಂದ್ರೆ ಈ ವರ್ಷ ನಮ್ಮ ಹೊಲ್ದಾನು ಒಂಚೂರು ಕಾಳು ಸಣ್ಣ ಆಗಿಬಿಟ್ಟಿತ್ತು ಮಳೆ ಕಮ್ಮಿ ಆದಿದ್ದಕ್ಕೆ. ಅವನ್ನೇ ಒಂಚೂರು ಇಲ್ಲೇ ಹುರ್ಕೊಂಬಿಡೋನು. ಎಷ್ಟಪ್ಪ ಅಂದ್ರೆ ಕಣ್ಣೆಲ್ಲ ಹೊತ್ತಬೇಕು ಆ ರೀತಿ ಹುರ್ಕೊನಂತ. ಕಣ್ಣು ಹೊತ್ತೋದಂದ್ರೆ ಶೇಂಗಾ ಕಾಳೆಲ್ಲ ರೀ ಈ ರೀತಿ ಸ್ವಲ್ಪ ಕಪ್ಪಾಗೆ ಆಗಬೇಕು, ಅಷ್ಟೂ ನಾ ಇಲ್ಲೇ ಹುರಿಯತ್ತಾನಂತ ನೋಡ್ರಿ ಇಲ್ಲೇ. ಇನ್ನು ಅದನ್ನು ತೆಗೆದ ಅದ ಬಾಳ್ಗಿಗೆ ನಾ ಇಲ್ಲೇ ಅಗಸಿ ಬೀಜ ತೊಗೊಂಡೇನಿ ರೀ. ನೋಡ್ರಿ ಇಲ್ಲೇ ಇಷ್ಟ ಆಯಿತು. ಇದನ್ನು ರೀ ಅಗಸಿ ಬೀಜ ಎಲ್ಲರಿಗೂ ಗೊತ್ತಿದ್ದಿದ್ದೆ ಐತಿ. ನಮ್ಮ ತಲೆ ಕೂದಲಿಗೆ ಭಾಳ ಅಂದ್ರೆ ಭಾಳ ಚಲೋ ಇದೆ. ಹೆಂಗಂದ್ರೆ ಇದನ್ನು ನೆನೆಸಿ ಒಂದು ಕುದಿಸಿ ಅದ್ರಾಗ ಬರುವಂಥ ಜೆಲ್ಲನ್ನು ತಲೆ ಕೂದಲಿಗೆ ಹಚ್ಚೋದ್ರಿಂದ ರೀ ಕೂದಲು ಸಿಲ್ಕಿಯಾಗಿ ಅಕ್ಕವಂತ ಅಂತಾರು. ನಾನು ಒಂದು 2-3 ಬಾರಿ ಟ್ರೈ ಮಾಡಿದ್ದೇನಂತ. ಇನ್ನು ಇದೊಂದು ಚೂರ ಚಟಪಟ ಅಂತ ಸಿಡಿತೈತ್ರಿ. ಆವಾಗ ಗ್ಯಾಸ ಬಂದ್ ಮಾಡಿಬಿಡೋನು. ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು. ನೋಡ್ರಿಲ್ಲೇ ಇಷ್ಟ ಆಯಿತು. ಇನ್ನು ಇವ್ನು ಮೂರೂ ಆರಾಕಂತ ಇಟ್ಬಿಡೋಣ್ರಿ. ಶೇಂಗಾ ಕಾಳು, ಅಗಸಿ ಮತ್ತು ಗುರೆಳ್ಳು 3 ಪೂರ್ತಿಯಾಗಿ ತಣ್ಣಗಾಗಿಲ್ಲ ಬಿಡ್ರಿ. ಇದು ಪೂರ್ತಿಯಾಗಿ ತಣ್ಣಗಾದಿಂದ ಒಂದೊಂದು ನಾವಿಲ್ಲೇ ಸ್ಟಾರ್ಟ್ ಮಾಡೋಣಂತ ನಡೀರಿ. ನೋಡ್ರಿಲ್ಲೇ ಫಸ್ಟ್ ಗುರೆಳ್ಳ ತೊಗೊಂಡೇನಿ. ಮಿಕ್ಸರ್ ಜಾರ್ಗೆ ಗುರೆಳ್ಳ ಹಾಕೊಂಬಿಡೋಣಂತ. ಒಳಗೆ ಕೊಟ್ಟ ಸಣ್ಣ ಮಾಡ್ತಾನಂದ್ರೆ ಹಾಗೂ ನಡೀತೈತ್ರಿ. ನಾನಿಲ್ಲ ಅಷ್ಟೂ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟಿದ್ದೇನಂತ. ಇದಕ್ಕಿನ್ನ ಅವ್ರವ್ರ ಕಸರತ್ತಿನ ಮೇಲೆ ಬಿಟ್ಟೈತ್ರಿ. ಒಳ್ಳಕ್ಕೂ ಕುಟ್ಬೋದು ಮತ್ತು ಮಿಕ್ಸರ್ ಜಾರ್ಗೂ ಹಾಕೋಬೋದು. ನನಗೆ ಅರ್ಜೆಂಟ್ ಇತ್ತಂತೆ ಮಿಕ್ಸರ್ ಜಾರ್ಗೆ ಹಾಕಿದ್ದೇನಂತ. ಉಪ್ಪು, ಖಾರ, ಅರಿಶಿನ ಮತ್ತು ಬೆಳ್ಳುಳ್ಳಿ, ಜೀರಿಗೆ ಮತ್ತು ಫ್ರೆಶ್ ಕರಿಬೇವು ಇತ್ತು, ಅದನ್ನು ಸೇರ್ಸತ್ತಾನಂತ. ಇದನ್ನು ಒಂದು ರೌಂಡ್ ಗಿರ್ರಂತ ನಾವು ಸುತ್ತಿಸ್ಕೊಂಬಂದ್ಬಿಡೋಣಂತ. ನೋಡ್ರಿಲ್ಲೇ ಇಷ್ಟ ಆಯ್ತು. ಒಂಚೂರು ತರಿಯಾಗೇ ಇರಲಿ, ಯಾಕಂದ್ರೆ ಪೂರ್ತಿಯಾಗಿ ನಾವು ಮೆತ್ತಗಾತಂದ್ರೆ ಸರಿ ಅನಿಸೋದಿಲ್ಲ. ನೋಡ್ರಿಲ್ಲೇ ಉದುರಾಗಿ ಇರಲಿ. ಇನ್ನು ಸೆಕೆಂಡ್ ಒನ್ ನಾವಿಲ್ಲೇ ಅಗಸಿ ಬೀಜ ತೊಗೊಂಡನಂತ. ಅದನ್ನೇ ಒಂಚೂರು ಮಿಕ್ಸರ್ಗೆ ಹಾಕೊಂಡು ನಡೀರಿ. ಉತ್ತರ ಕರ್ನಾಟಕದ ಮಂದಿಗೆ ರೀ ಊಟದಾಗ ಈ ಹಿಂಡಿಗಳೆಲ್ದರ ಊಟ ಶಿವಿನ ಹತ್ತೋದಿಲ್ಲ. ಅದಕ್ಕೆ ಯಾವುದರ ಒಂದರ ನಾವು ಮನ್ಯಾಗಂತಿ ಕಂಪಲ್ಸರಿ ಮಾಡ್ತೀವಿ. ನೋಡ್ರಿಲ್ಲೇ ಇದಕ್ಕೂ ಸೇಮ್ ರೀ ಅದೇ ಟೈಪ ಉಪ್ಪು, ಖಾರ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಅರಿಶಿನ, ಕರಿಬೇವು ಎಲ್ಲನೂ ಅದ ಸೇಮನ ಅಷ್ಟೂ ಮಿಕ್ಸ್ಗೆ ಮಾಡಾಕತ್ತಾನಂತ. ಊರಿಂದ ಊರಿಗೆ ಹೋಗ್ಬೇಕಂದ್ರೆ ಬುತ್ತಿ ಕಟ್ಕೊಂಡು ಹೋಗ್ಯಾರಿ. ಆವಾಗೂ ಕಂಪಲ್ಸರಿ ನಮಗೆ 2 ಥರ ಹಿಂಡಿಗಳಂತೂ ಬೇಕಾಕತಿ. ಅಗಸಿ ಹಿಂಡಿ ಬಿಟ್ರೂ ಅವು ಶೇಂಗಾದ ಹಿಂಡಿ, ಗುರೆಳ್ಳು ಹಿಂಡಿ ಅಂತ ಬಿಡೋದೇ ಇಲ್ಲ. ನೋಡಿರಿ ಇಷ್ಟ ಆಯಿತು ಇವತ್ತು ಅಗಸಿ ಹಿಂಡಿ. ಇನ್ನು ಇದನ್ನು ಸೈಡ್ ಎತ್ತಿಟ್ರಿ. ಇನ್ನು ನಾ ಇಲ್ಲೇ ಪುಟಾಣಿ ತೊಗೊಂಡನಂತ. ಪುಟಾಣಿ ಹಿಂಡಿನೂ ಹಾಕೊಂಬಿಡೋಣಂತ. ನೋಡ್ರಿಲ್ಲೇ ಈ ಪುಟಾಣಿ ಹಿಂಡಿನೂ ರೀ ಭಾರಿ ಟೇಸ್ಟಾಗಿ ಕೊಟ್ಬಿಡ್ತೈತಿ. ಶೇಂಗಾ ಪುಡಿ ಇಲ್ಲದೆ ಹೋದ್ರೆ ಪುಟಾಣಿ ಹಿಂಡಿನೂ ಬೇಕ್ರಿ. ದೋಸೆ ಆಗಲಿ, ಅನ್ನ ಆಗಲಿ, ಅನ್ನ ಮತ್ತು ಹಾಲು ತುಪ್ಪದ ಜೊತೆ ಎಲ್ಲದಕ್ಕೂ ಚಟ್ನಿ ಪುಡಿಗಳು ಹೊಂದಿಬಿಡ್ತಾವೆ ನೋಡ್ರಿ. ಅದ ಸೇಮನ ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ, ಖಾರ, ಉಪ್ಪು ಮತ್ತು ಕರಿಬೇವು ಸೇಮ್ ಅದೇ ಟೈಪ ಸೇರಿಸ್ಬಿಡತ್ತಾನಂತ. ನೋಡ್ರಿ ಇಷ್ಟ ಆಯಿತು. ಇನ್ನು ಇದನ್ನೂ ಒಂಚೂರು ಗಿರ್ರ ಅನ್ನಿಸ್ಕೊಂಬಂದ್ಬಿಡೋಣಂತೆ. ನೋಡ್ರಿ ಇಷ್ಟ ಉದುರಾಗಾಯಿತು. ಇನ್ನು ಮೇನ್ ಇರೋದು ಶೇಂಗಾ ಕಾಳು. ನೋಡ್ರಿ ಒಂಚೂರು ಅರ್ಧಂಬರ್ಧ ಅಷ್ಟು ಶೆಪ್ಪಿ ತೆಗೆದುಬಿಟ್ಟೇನಿ. ಪೂರ್ತಿಯಾಗೇನು ತೆಗೆದಿಲ್ರಿ, ಯಾಕಂದ್ರೆ ಮೆತ್ತಗಾಗಿಬಿಡ್ತೈತಿ. ಸ್ವಲ್ಪ ತರಿಯಾಗಿ ಇರ್ಲಂತ ಸ್ವಲ್ಪ ಶೆಪ್ಪಿ ಇಟ್ಟಿಬಿಟ್ಟಿದ್ದೇನೆ. ಅವ್ರವ್ರು ಇಷ್ಟ ರೀ, ಒಬ್ಬರ ಪೂರ್ತಿಯಾಗಿ ತೆಗೆದು ಹಸುನ್ ಮಾಡಿಬಿಡ್ತಾರೋ. ನಾನು ಇರಲಿ ಬಿಡ ಅಂತಂದು ಸ್ವಲ್ಪ ಹಂಗೆ ಬಿಟ್ಟಿದ್ದೇನೆ. ಇದನ್ನು ಒಂದು ಅರ್ಧದಾಗ ಅಷ್ಟೇ ರೀ ನಾ ಇಲ್ಲೇ ಮಿಕ್ಸರ್ ಮಾಡ್ಕೊಳತ್ತನಂತ. ಅದ ಸೇಮ ರೀ ಜೀರಿಗೆ, ಉಪ್ಪು, ಖಾರ, ಬೆಳ್ಳುಳ್ಳಿ, ಕರಿಬೇವು ಸೇಮ್ ಅದ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡನಂತ. ಇದು ಒಂಥರ ಚಟ್ನಿ ಪುಡಿ ಆದ್ರೆ ಇನ್ನೊಂದು ಥರ ಸ್ಪೆಷಲ್ಲಾಗಿ ಮಾಡತ್ತನಂತ. ಅದೊಂಚೂರು ಹಸುನು ಬರೀಲೆ. ಇನ್ನು ಅರ್ಧ ಏನು ಶೇಂಗಾ ಕಾಳಿದ್ದಿಲ್ಲ ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನೆ ರೀ. ಇನ್ನು ಅದರ ಅನುಗುಣವಾಗಿ ನಾನಿಲ್ಲೇ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಒಳಗೆ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಚಟಪಟ ಅಂತ ಸಿಡಿಸ್ಬಿಡೋಣಂತ. ನಮ್ಮ ಕಡೆ ಭಾಗದಲ್ರಿ ಮದ್ವೆ ಮನೆಗಂತೂ ಇತ್ತೀಚೆಗಂತೂ ಎಲ್ಲ ಮದ್ವೆ ಮನೆಗೊಳಗೂ ಕಂಪಲ್ಸರಿ ಶೇಂಗಾದ ಹಿಂಡಿ ಮಾಡತ್ತಾರೋ. ಆ ಶೇಂಗಾದ ಹಿಂಡಿ ಒಂಚೂರು ಜಲಕ್ಕೆ ನಿಮಗೆ ತೋರ್ಸತ್ತನಂತ. ಒಂಚೂರು ಕೊತ್ತಂಬರಿ ಕಾಳಿತ್ತು ಅದನ್ನೂ ಹಾಕಿದ್ದೇನಂತ್ರಿ. ಈ ಒಗ್ಗರಣೆ ಒಳಗರೆ ಒಂಚೂರು ಎಲ್ಲ ಫ್ರೈ ಆಗಲಿ, ಭಾಳ ಏನು ಮಾಡೋದು ಬೇಡ್ರಿ, ಯಾಕಂದ್ರೆ ಹೋಯ್ತು ಬಿಡ್ತಾವೆ. ಇನ್ನು ಗ್ಯಾಸ್ ಬಂದ್ ಮಾಡಿ ಪೂರ್ತಿ ತಣ್ಣಗಾದಿಂದ್ರಿ. ಅದಕ್ಕೆ ನಾನಿಲ್ಲಿ ಖಾರ ಮತ್ತು ಅರಿಶಿನ ಸೇರ್ಸತ್ತನಂತ. ಇದನ್ನಟ್ರಿ ಎಲ್ಲ ಒಗ್ಗರಣೆ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋನು. ಮದ್ವೆ ಮನ್ಯಾಗ ಕೊಡುವಂಥ ಶೇಂಗಾದ ಹಿಂಡಿನೇ ಅದು ಒಂಥರ ಭಾರಿ ಟೇಸ್ಟಾಗಿ ಕೊಟ್ಬಿಡ್ತೈತೆ ರೀ. ಅದನ್ನೊಂಚೂರು ನಿಮಗೆ ಜಲಕ್ಕೆ ತೋರ್ಸತ್ತನಂತ. ಆ ಒಗ್ಗರಣೆ ಒಳಗೆ ರೀ ಶೇಂಗಾ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಇಲ್ಲೇ ಸೇರ್ಸತ್ತನಂತ.
ಇನ್ನು ಇದಕ್ಕೆ ರೀ ಇದೇ ಟೈಮ್ದಾಗ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊಳ್ಸಾಡ್ಕೊಂಬಿಡೋಣ. ಹೌದೋ ಅಲ್ಲೋ ಬೆಚ್ಚಗೆ ಮಾಡಿಬಿಡೋಣ್ರಿ. ಗ್ಯಾಸ್ ಏನು ಹಚ್ಚೋದು ಬೇಡ, ಭಾಳಗಂತೆ ಆಲ್ರೆಡಿ ಕಾದಿರ್ತದೆ ನಮ್ದು. ನೋಡಿರಿ ಇಷ್ಟ ಆಯಿತು. ಉಪ್ಪನ್ನು ಸೇರಿಸಿದೇನಂತ ಇದೊಂದು ಚೂರು ಮಿಕ್ಸರ್ ಮಾಡಿರಿ. ಇನ್ನು ಇದನ್ನ ಮಿಕ್ಸರ್ ಜಾರ್ಗೆ ಸ್ವಲ್ಪ ಹೌದೋ ಅಲ್ಲೋ ಮಿಕ್ಸರ್ ಜಾರನ್ನು ಉಲ್ಟಾ ಇಟ್ಟು ತಿರುಗಿಸ್ಕೊಂಬಿಡೋಣ. ಯಾಕಂದ್ರೆ ಪೂರ್ತಿಯಾಗಿ ಇಟ್ಟಿವಿ ಅಂದ್ರೆ ಮೆತ್ತಗೆ ಆಗಿಬಿಡ್ತೈತೆ ರೀ. ಸ್ವಲ್ಪ ತರಿತಿರಿಯಾಗೇನೆ ಇರಲಿ. ನೋಡಿರಿ ಇಷ್ಟ ಆಯಿತು. ಇನ್ನೊಂದು ಚೂರು ಕಲರ್ ಬೇಕಂದ್ರೆ ಕಾಶ್ಮೀರಿ ಲಾಲ್ ಮಿರ್ಚಿನೂ ಹಾಕ್ಬೋದು. ರೆಡ್ ಹೆಚ್ಚಾಗಿ ಕಾಣಿಸ್ತತಿ. ನಾನು ನಾರ್ಮಲ್ ಖಾರನ ಡೈಲಿ ಬಳಸೋದ ಹಾಕಿಬಿಟ್ಟಿದ್ದೇನಂತ. ನೋಡಿರಿ ಇಷ್ಟ ಆಯಿತು. ಬಾಯಿ ತೆಗೆದು ನೋಡಿದ್ರೆ ಇಷ್ಟು ಘಮ್ ಅಂತ ನಮ್ಗೆ ಫ್ಲೇವರ್ ಕೊಡಾತತಿ. ನೋಡ್ರಿ ಇವತ್ತಿಂದ ನಂದು 4 ಬಗೆ ಹಿಂಡಿಗಳನ್ನ, ಅದು ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಂಡಿಗಳನ್ನ ತೋರಿಸಿದೇನಂತ. ಮತ್ತು ಬಯಕೆ ಕಾಡುವಂಥ ಎಲ್ಲ ಹೆಣ್ಮಕ್ಳಿಗೆ ರೀ ಅತಿ ಇಷ್ಟವಾಗುವಂಥ 4 ಬಗೆಯ ಈ ಚಟ್ನಿ ಪುಡಿಗಳು ರೀ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಈ 4 ಬಗೆಯ ಚಟ್ನಿ ಪುಡಿಗಳು ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತಾನಂತ್ರಿ. ಅಲ್ಲಿವರೆಗೂ ಬಾಯ್.